ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೇಲಿ ಹೇಗೆ ಸಿಂಪಲ್ ಆಗಿ ಎಗ್ ರೈಸ್, ಕಬಾಬ್ ಮತ್ತು ಫಿಶ್ ತವಾ ಫ್ರೈ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ ನಾವು 1 kg ಚಿಕನ್ ತಗೊಂಡಿರೋದ್ರಿಂದ 2 ಮೊಟ್ಟೆ ಯೂಸ್ ಮಾಡ್ತಿದ್ದೀವಿ ಕಬಾಬ್ಗೆ. ಅದನ್ನ ನೀಟಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಬೀಟ್ ಮಾಡೋದ್ರಿಂದ ಕಬಾಬ್ ಕ್ರಿಸ್ಪಿ ಆಗಿ ಬರುತ್ತೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿದ್ದೀವಿ 3 ಸ್ಪೂನು 1 kg ಚಿಕನ್ಗೆ. ಅದನ್ನು ಕೂಡ ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಕಬಾಬ್ ಪುಡಿ ಹಾಕೊಂತಿದ್ದೀವಿ. 1 kg ಚಿಕನ್ಗೆ 2 ಕಬಾಬ್ ಪುಡಿ ಯೂಸ್ ಮಾಡ್ತಿದ್ದೀವಿ ನಾವು. ಕಬಾಬ್ ಪುಡಿ ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ನಾವಿಲ್ಲಿ ಎಳ್ಳನ್ನ ಯೂಸ್ ಮಾಡ್ತಿದ್ದೀವಿ ಮತ್ತೆ ಕಸ್ತೂರಿ ಮೇಥಿನ ಯೂಸ್ ಮಾಡ್ತಿದ್ದೀವಿ. ಇದು 2 ಆಪ್ಷನಲ್. ಇದು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಬಳಸ್ತಿದ್ದೀವಿ. ತೊಳೆದು ಎತ್ತಿಟ್ಕೊಂಡಿರೋ 1 kg ಚಿಕನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪೌಡರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಬಾಬ್ ರೆಡಿ ಆಗುತ್ತೆ. ಮ್ಯಾರಿನೇಟ್ ಮಾಡ್ತಿದ್ದೀವಿ 1 hour. ಚಿಕನ್ ಮ್ಯಾರಿನೇಟ್ ಆಗೋಷ್ಟರಲ್ಲಿ ಎಗ್ ರೈಸ್ ಮಾಡೋಣ ಅಂತ ಇಲ್ಲಿ ಎಗ್ ರೈಸ್ಗೆ ರೆಡಿ ಮಾಡ್ಕೊತಿದ್ದೀವಿ. ಎಗ್ ರೈಸ್ ತುಂಬ ಸಿಂಪಲ್ ಆಗಿ ಮಾಡ್ತಿರೋದು, ಬರೀ ಇಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರ ಯೂಸ್ ಮಾಡಿರೋದು. ಇದ್ರ ಜೊತೆ ಖಾರದ ಪುಡಿ ಮತ್ತು ಗರಂ ಮಸಾಲ 2 ಯೂಸ್ ಮಾಡಿದ್ದೀವಿ. ಎಗ್ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಬಾಣಲಿ ಇಟ್ಟು ಕಾದ್ಮೇಲೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಬೇಯಕ್ಕೆ ಬಿಡಬೇಕು. ಕಡಿಮೆ ಉರಿಲಿಟ್ಟು ಒಂದೊಂದೇ ಮೊಟ್ಟೆನ ಒಡೆದಾಕ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಪುಡಿ ಪುಡಿ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಸೇರಿಸ್ಬೇಕು. ಆಮೇಲೆ ಅದಕ್ಕೆ ರೈಸ್ ಆ್ಯಡ್ ಮಾಡಿ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಮೆಣಸಿನ ಪುಡಿನ ಮೇಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್ ಆದ ಎಗ್ ರೈಸ್ ರೆಡಿ ಆಯಿತು. ಕಬಾಬ್ ಕತೆ ಏನಾಯಿತು ಅಂತ ನೋಡಿದಾಗ ಆಲ್ರೆಡಿ 1 hour ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಟಿದ್ವಿ. ಸರಿ ಅಂದ್ಬಿಟ್ಟು ಕಬಾಬ್ನ ಕರಿಯೋಣ ಅಂತ ಕಬಾಬ್ನ ಕರೆದ್ವಿ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀರಾ ಅಷ್ಟು ರುಚಿಯಾಗಿ ಕಬಾಬ್ ರೆಡಿ ಆಗತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ, ಸಾಲ್ಟ್ನ ಹಾಕಿದ್ರೆ ರೆಡಿ ಆಯಿತು ನಮ್ಮ ಎಗ್ ರೈಸ್ ಆ್ಯಂಡ್ ಕಬಾಬ್. ರವಾ ಫಿಶ್ ಫ್ರೈ ಮಾಡೋದು ಹೇಗೆ ನೋಡೋಣ ಬನ್ನಿ. ಫಸ್ಟು ನಾವು ಮೀನನ್ನ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ನಿಂಬೆ ರಸ ಮತ್ತು ಎಲ್ಲ ಥರದ ಮಸಾಲೆ, ಖಾರದ ಪುಡಿ, ಅರಿಶಿಣದ ಪುಡಿ, ಪೆಪ್ಪರ್ ಪುಡಿ ಮತ್ತು ಜೀರಿಗೆ ಪುಡಿ ಎಲ್ಲ ಥರ ಮಸಾಲೆಗಳನ್ನ ಹಾಕಿ ಮ್ಯಾರಿನೇಟ್ ಮಾಡಿ 2 to 3 hours ನೆನೆ ಹಾಕಿದ್ವಿ. ಆಮೇಲೆ ಅದು ನೀರು ಬಿಟ್ಕೊಂಡಿತ್ತು. ಆ ನೀರು ಬಿಟ್ಕೊಂಡಿರೋ ಅಂಶಕ್ಕೆ ನಾನು ಎಲ್ಲ ಥರ ಮಸಾಲೆಗಳನ್ನ ಹಾಕಿ ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಮತ್ತೆ ಫಿಶ್ಗೆ ನೀಟಾಗಿ ಕೋಟ್ ಮಾಡಿದೆ. ಒಂದು ತಟ್ಟೆಗೆ ರವೆ ಹಾಕಿ ಅದ್ರ ಮೇಲೆ ಒಂಚೂರು ಉಪ್ಪನ್ನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾನ್ ಕಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇನ್ನೊಂದು 2 ನಿಮಿಷ ಕಾಯಕ್ಕೆ ಬಿಡಬೇಕು. ರೆಡಿ ಮಾಡ್ಕೊಂಡಿರೋ ರವೆ ಮೇಲೆ ಫಿಶ್ನ ಹಾಕಿ ನೀಟಾಗಿ ಕೋಟ್ ಮಾಡ್ಕೋಬೇಕು. ಕಾದಿರೋ ತವದ ಮೇಲೆ ಫಿಶ್ನ ಹಾಕಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕ್ಲೋಸ್ ಮಾಡಬೇಕು. 5 ನಿಮಿಷ ಆದಮೇಲೆ ಅದನ್ನ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ತಿರುಗಿಸ್ಬೇಕು. ಮತ್ತೆ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಬಿಡಬೇಕು. ಎಲ್ಲ ಸೈಡು ಫಿಶ್ನ ಬೇಯಿಸ್ಕೊಂಡಾದ್ಮೇಲೆ ರೆಡಿ ಆಯಿತು ನೋಡಿ ರವಾ ಫಿಶ್ ಫ್ರೈ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.